ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಹಸಿ ಖಾರ ಮಂಡಕ್ಕಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದಂತೂ ತುಂಬ ಈಸಿ, ಒಂದು 2 ರಿಂದ 3 ನಿಮಿಷದೊಳಗಡೆ ಮಾಡ್ಬೋದು. ಆದರೆ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಪುರಿನ ತೊಗೊಂಡಿದ್ದೀನಿ. ನಮ್ಮ ಕಡೆ ಇದನ್ನ ಪುರಿ ಅಂತಲೇ ಹೇಳೋದು ಫ್ರೆಂಡ್ಸ್. ಬೇರೆ ಕಡೆ ಎಲ್ಲ ಮಂಡಕ್ಕಿ ಅಂತ ಹೇಳ್ತಾರೆ ಅಲ್ವಾ, ನಮ್ಮ ಕಡೆ ಇದನ್ನ ಪುರಿ ಅಂತಲೇ ಹೇಳೋದು. ಸೊ ಹಾಗಾಗಿ ನಾನು ಪುರಿ ಅಂತಾನೆ ಹೇಳ್ತೀನಿ. 1 ಲೀಟರ್ ಆಗುವಷ್ಟು ನಾನು ಇಲ್ಲಿ ಪುರಿನ ತಗೊಂಡಿದ್ದೀನಿ. ನೋಡಿ ಪುರಿ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ. ಈ ತರ ಕವರಲ್ಲಿ ಕಟ್ಟಿಟ್ಕೊಂಡಿದ್ರೆ ಪುರಿ ಬೇಗ ಮೆತ್ತಗಾಗಲ್ಲ, ಹಾಗಾಗಿ ನಾನು ಕವರಲ್ಲಿ ಕಟ್ಟಿಟ್ಟಿದ್ದೆ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೀನಿ. ಈ ಪುರಿಗೆ ನಾವಿವಾಗ ಮಸಾಲೆನ ಪುಡಿ ಮಾಡ್ಕೋಬೇಕಾಗುತ್ತೆ. ಮಸಾಲೆನ ಪುಡಿ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಒಂದು 8 ರಿಂದ 10 ಎಸಳಾಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಸಿಪ್ಪೆನ ತೆಗೆದು ನಾನಿಲ್ಲಿ ಹಾಕೊಂಡಿದ್ದೀನಿ. ಹಾಗೆಯೇ 2 ಹಸಿರು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. 1 ಲೀಟರ್ ಪುರಿಗೆ 2 ಹಸಿರು ಮೆಣಸಿನಕಾಯಿ ಕರೆಕ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ಖಾರನ ಹೆಚ್ಚಾಗಿ ಬಯಸೋರು ನೀವು ಸ್ವಲ್ಪ ಇನ್ನೊಂದು 2 ಹಸಿರು ಮೆಣಸಿನಕಾಯಿನ ಹಾಕೋಬಹುದು. ಹಾಗಾಗಿ ಫ್ರೆಶ್ ಆಗಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಹಾಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಂಡ್ರೆ ಸಾಕು. ಏನಕ್ಕೆ ಅಂತ ಹೇಳಿದ್ರೆ ಪುರಿನಲ್ಲೇ ಉಪ್ಪಿನ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ಆದಷ್ಟು ಕೂಡ ಕಡಿಮೆನೆ ಹಾಕೊಂಡಿರಿ. ಮಿಕ್ಸ್ ಮಾಡುವಾಗಲೂ ಕೂಡ ನೀವು ಉಪ್ಪನ್ನ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬಹುದು. ನೋಡಿ ಈ ತರ ತರ್ತರಿಯಾಗಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ತರಿಯಾಗಿ ಪುಡಿ ಆಗ್ಲಿಲ್ಲ ಅಂದ್ರೆ ಸ್ಪೂನಲ್ಲಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ಸಲ ನೀವು ರುಬ್ಬಿ ಅದನ್ನ ಪುಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ನೀರನ್ನ ಹಾಕಿಲ್ಲ, ಹಾಗೇನೆ ಡ್ರೈ ಆಗಿ ನಾನು ಇದನ್ನ ಪುಡಿ ಮಾಡ್ಕೊಂಡಿರೋದು. ನೋಡಿ ಇವಾಗ ಪುಡಿ ಮಾಡಿರುವಂತಹ ಈ ಮಸಾಲೆನ ನಾನಿಲ್ಲಿ ಪುರಿ ಒಳಗಡೆ ಹಾಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನೋಡಿ ಈ ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಯಾವುದೇ ತರದ ಕುಕ್ಕಿಂಗ್ ಆಯಿಲ್ ಕೂಡ ನೀವು ಬಳಸಿ ಮಾಡ್ಕೋಬಹುದು. ನೋಡಿ ಇವಾಗ ಇದೆಷ್ಟು ಹಾಕಿದ್ದಾದ್ಮೇಲೆ ಈಗ ಪುರಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಪುರಿಗೆ ಮಸಾಲೆನ ಮಿಕ್ಸ್ ಮಾಡುವಾಗ ಫ್ರೆಂಡ್ಸ್ ನೀವು ಕೈಯಿಂದನಾದ್ರೂ ಮಾಡ್ಕೋಬಹುದು ಅಥವಾ ಸ್ಪೂನಿಂದನಾದ್ರೂ ಮಾಡ್ಕೋಬಹುದು. ಆದರೆ ಕೈಯಿಂದ ಈ ತರ ಮಾಡ್ಕೊಳ್ಳೋದ್ರಿಂದ ಆ ಎಲ್ಲಾ ಮಸಾಲೆನೂ ಕೂಡ ಪುರಿಗೆ ಈವನ್ ಆಗಿ ಮಿಕ್ಸ್ ಆಗುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ನೋಡಿ ಹಾಗಾಗಿ ನಾನಿಲ್ಲಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿ ಹಸಿ ಖಾರ ಮಂಡಕ್ಕಿ ಅಂತೂ ರೆಡಿಯಾಗಿದೆ. ಫ್ರೆಂಡ್ಸ್ ಇಲ್ಲಿ ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಇದನ್ನ ಮಸಾಲೆನ ಪುರಿಗೆ ಮಿಕ್ಸ್ ಮಾಡಿದ ತಕ್ಷಣನೇ ಇದನ್ನ ಸರ್ವ್ ಮಾಡಬೇಕು. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ತಿನ್ಲಿಕ್ಕೆ ಹೋದ್ರೆ ಪುರಿ ಎಲ್ಲ ಮೆತ್ತಗಾಗಿರುತ್ತೆ. ಅಥವಾ ಮಸಾಲೆನ ರೆಡಿ ಮಾಡಿಟ್ಕೊಂಡು ತಿನ್ನೋಂಥ ಟೈಮ್ಗೆ ಪುರಿಗೆ ಮಿಕ್ಸ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ಸಡನ್ ಆಗಿ ಮನೆಗೆ ಗೆಸ್ಟ್ಗಳು ಬಂದಾಗ ಅಥವಾ ಸಂಜೆ ಟೈಮು ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಈಸಿಯಾಗಿ ಮಾಡ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.